ಸಿಎಂ ಡಿಕೆಶಿ ಕ್ಯಾಬಿನೆಟ್ ಸೇರಲು ಶಾಸಕರು ತೀವ್ರ ಲಾಬಿ ನಡೆಸ್ತಾ ಇದ್ದಾರೆ. ಉಳಿದ 2 ವರ್ಷ ಸಚಿವ ಸ್ಥಾನಕ್ಕೆ ಶಾಸಕರು ಭಾರೀ ಲಾಬಿ ನಡೆಸ್ತಾ ಇದ್ದಾರೆ. ಸಿಎಂ ಡಿಕೆಶಿ ಕ್ಯಾಬಿನೆಟ್ ಸೇರಲು ಶಾಸಕರು ತೀವ್ರ ಲಾಬಿ ನಡೆಸ್ತಾ ಇದ್ದಾರೆ. ಉಳಿದ 2 ವರ್ಷ ಸಚಿವ ಸ್ಥಾನಕ್ಕೆ ಶಾಸಕರು ಭಾರೀ ಲಾಬಿ ನಡೆಸ್ತಾ ಇದ್ದಾರೆ. ಧಾರವಾಡದಿಂದ ಶಾಸಕರ ಮಂತ್ರಿ ರೇಸ್ನಲ್ಲಿ ಪೈಪೋಟಿ ನಡೀತಾ ಇದೆ. ಸಂತೋಷ್ ಲಾಡ್ ಇದ್ದಾರೆ, ಪ್ರಸಾದ್ ಅಭಯ್ಯ, ಕೋನರೆಡ್ಡಿ. ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಿದ್ದ ಸಂತೋಷ್ ಲಾಡ್. ಸಿದ್ದು ಕ್ಯಾಬಿನೆಟ್ನಲ್ಲಿ 2 ಸಲ ಸಚಿವರಾಗಿದ್ರು ಸಂತೋಷ್ ಲಾಡ್. ಈ ಸಲ ಮಂತ್ರಿ ಸ್ಥಾನಕ್ಕೆ ಭಾರಿ ಕಸರತ್ತು ನಡೆಸ್ತಾ ಇದ್ದಾರೆ. ಪ್ರಸಾದ್ ಅಭಯ್ಯ ಕೂಡ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ 3 ಸಲ ಗೆದ್ದಿದ್ದಾರೆ. ಅಭಯ್ಯ 2 ಸಲ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷರಾಗಿದ್ರು ಪ್ರಸಾದ್ ಅಭಯ್ಯ. ಹೊಸ ಮುಖ. ಹಾಗೆ ಎಸ್ಸಿ ಕೋಟದಡಿ ಮಂತ್ರಿ ಸ್ಥಾನಕ್ಕೆ ಲಾಬಿ ನಡೆಸಲಾಗ್ತಾ ಇದೆ. ನವಲಗುಂದದಿಂದ ಕಾಂಗ್ರೆಸ್ ಬ್ಯಾನರ್ ಅಡಿ ಗೆದ್ದಿರುವ ಕೋನರೆಡ್ಡಿ ಕೃಷಿ ಮಂತ್ರಿ ಆಗ್ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇಲ್ಲಿ ಕೋನರೆಡ್ಡಿ ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟು ಮಂತ್ರಿ ಸ್ಥಾನಕ್ಕೆ ಲಾಬಿ ನಡೆಸ್ತಾ ಇದ್ದಾರೆ. ಸಿಎಂ ಡಿಕೆಶಿ ಕ್ಯಾಬಿನೆಟ್ ಸೇರಲು ಇಲ್ಲಿ ಶಾಸಕರು ಬಹಳ ದಿನದಿಂದ ಲಾಬಿ ನಡೆಸ್ತಾ ಇದ್ದಾರೆ. ಉಳಿದಿರುವಂತಹ 2 ವರ್ಷದ ಸಚಿವ ಸ್ಥಾನಕ್ಕೆ ಕೊನೆ ಹಂತದಲ್ಲಿ ಸಚಿವಾಕಾಂಕ್ಷಿಗಳು ಭಾರಿ ಲಾಬಿ ನಡೆಸ್ತಾ ಇರುವಂತದ್ದು. ಧಾರವಾಡದಲ್ಲೂ ಕೂಡ 3 ಜನ ಇದ್ದಾರೆ. ಸಂತೋಷ್ ಲಾಡ್ ಇದ್ದಾರೆ, ಪ್ರಸಾದ್ ಅಭಯ್ಯ ಇದ್ದಾರೆ, ಹಾಗೆ ಕೋನರೆಡ್ಡಿ ಇದ್ದಾರೆ. ಹಾಗಾಗಿ ಮೂವರಲ್ಲಿ ಯಾರಿಗೆ ಸ್ಥಾನ ಸಿಗುತ್ತೆ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಸಂತೋಷ್ ಲಾಡ್ ಅವರು ಈ ಹಿಂದೆ ಸಿದ್ದು ಅವರ ಸಂಪುಟದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಈ ಸಲ ಕೂಡ ಇಲ್ಲಿ ಮಂತ್ರಿಗಿರಿಗೆ ಅವರು ಕಸರತ್ತು ನಡೆಸ್ತಾ ಇದ್ದಾರೆ. ಹಾಗೆ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ 3 ಸಲ ಗೆದ್ದಿದ್ದಾರೆ ಅಭಯ್ಯ ಅವರು. ಹಾಗೆ 2 ಸಲ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷರಾಗಿದ್ರು. ಅವರು ಕೂಡ ಇಲ್ಲಿ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿರುವಂತದ್ದು, ಲಾಬಿ ನಡೆಸ್ತಾ ಇರುವಂತದ್ದು. ಹೊಸ ಮುಖ. ಹಾಗೆ ಎಸ್ಸಿ ಕೋಟದಡಿ ಮಂತ್ರಿ ಸ್ಥಾನಕ್ಕೆ ಈಗ ಬಹಳ ಲಾಬಿ ನಡೀತಾ ಇರುವಂತದ್ದು. ಹಾಗೆ ನವಲಗುಂದದಿಂದ ಕಾಂಗ್ರೆಸ್ ಬ್ಯಾನರ್ ಅಡಿ ಗೆದ್ದಿದ್ದಾರೆ ಕೋನರೆಡ್ಡಿ. ಅವರು ಕೂಡ ಕೃಷಿ ಮಂತ್ರಿ ಆಗ್ಬೇಕಂತ ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟು ಕೊನೆ ಹಂತದ ಕಸರತ್ತು ಶಾಸಕರು ನಡೆಸ್ತಾ ಇರುವಂತದ್ದು. 20 ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದೆ. ಜಾತಿವಾರು ಹಾಗೆ ವಲಯವಾರು, ಜಿಲ್ಲಾವಾರು ಎಲ್ಲಾ ಹಂತದಲ್ಲೂ ಕೂಡ ಲೆಕ್ಕಾಚಾರ ಮಾಡಿ ಮಂತ್ರಿ ಸ್ಥಾನ ನೀಡಲು ಇಲ್ಲಿ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇರುವಂತದ್ದು. ಒಂದು ಕಡೆ ಶಾಸಕರು ಕೂಡ ಒತ್ತಡ ಹಾಕ್ತಾ ಇದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಕೂಡ ಇಲ್ಲಿ ಪಟ್ಟು ಹಿಡಿದು ಕೂತಿರುವಂತದ್ದು. ಕೋನರೆಡ್ಡಿ ಕೂಡ ಕೃಷಿ ಮಂತ್ರಿ ಆಗ್ಬೇಕು ಅಂತ ಇಲ್ಲಿ ಪಟ್ಟು ಹಿಡಿದು ಕೂತಿದ್ದಾರೆ. ಹಾಗೆ ಸಂತೋಷ್ ಲಾಡ್, ಪ್ರಸಾದ್ ಅಭಯ್ಯ, ಕೋನರೆಡ್ಡಿ ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್? ಇಲ್ಲಿ ಏನಂದ್ರೆ 75% ಯುವ ಮುಖಗಳಿಗೆ, ಹಾಗೆ 25% ಅಂದ್ರೆ ಹಳೆಬರಿಗೆ ನೀಡುವಂತಹ ಮಂತ್ರಿಗಿರಿ ನೀಡುವಂತಹ ಚಾನ್ಸಸ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಹೇಗೆ ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಹೈಕಮಾಂಡ್ ಯಾರ್ಯಾರಿಗೆ ಮಣೆ ಹಾಕುತ್ತೆ ಅಂತ ಕಾದು ನೋಡಬೇಕು. ಸದ್ಯ ಧಾರವಾಡದಲ್ಲೂ ಕೂಡ ಈಗ ಶಾಸಕರ ಮಂತ್ರಿ ರೇಸ್ನಲ್ಲಿ ಬಹಳ ಪೈಪೋಟಿ ನಡೀತಾ ಇದೆ. ಸಿಎಂ ಡಿಕೆಶಿ ಕ್ಯಾಬಿನೆಟ್ ಸೇರಲು ಶಾಸಕರು ತೀವ್ರ ಲಾಬಿ ನಡೆಸ್ತಾ ಇದ್ದಾರೆ. ಇರುವಂತಹ 2 ವರ್ಷಕ್ಕೆ ಶಾಸಕರು ಬಹಳ ಲಾಬಿ ನಡೆಸ್ತಾ ಇರುವಂತದ್ದು. ಎಲ್ಲ ಕಡೆ ಕೂಡ ಅವರ ಬೆಂಬಲಿಗರಿರ್ಬೋದು, ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರುವಂತದ್ದು ಸಚಿವ ಸ್ಥಾನ ನೀಡಲೇಬೇಕು ಅಂತ. 20 ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. 30ರಿಂದ 40 ಶಾಸಕರು ಈಗ ಆಲ್ರೆಡಿ ದೆಹಲಿಯಲ್ಲಿ ಬೀಡು ಬಿಟ್ಟು ಈಗ ಆಲ್ರೆಡಿ ಕಸರತ್ತು ನಡೆಸ್ತಾ ಇದ್ದಾರೆ. ಹಾಗೆ ಸಿದ್ದು ಬಣದವರು ಇರ್ಬೋದು, ಡಿಕೆಶಿ ಬಣದವರು ಇರ್ಬೋದು, ಅವರು ಕೂಡ ಸಪರೇಟ್ ಆಗಿ ಮೀಟಿಂಗ್ ಕೂಡ ನಡೆಸಿರುವಂತದ್ದು. ಸಿದ್ದು ಕೂಡ ಇಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ, ಡಿಕೆಶಿ ಕೂಡ ಕಸರತ್ತು ನಡೆಸ್ತಾ ಇದ್ದಾರೆ. ತಮ್ಮ ಆಪ್ತ ಬಳಗದವರಿಗೆ ಮಂತ್ರಿ ಸ್ಥಾನ ಕೊಡಿಸಲು ಅವರು ಕೂಡ ಕಸರತ್ತು ನಡೆಸ್ತಾ ಇದ್ದಾರೆ. 2 ನಾಯಕರಿಂದನೂ ಕೂಡ ಒಂದೊಂದು ಲೀಸ್ಟ್ ರೆಡಿ ಆಗಿರುವಂತದ್ದು. ಹಾಗಾಗಿ ಹೈಕಮಾಂಡ್ ಯಾವ ನಾಯಕರಿಗೆ ಮಣೆ ಹಾಕುತ್ತೆ, ಯಾವುದು ಫೈನಲ್ ಮಾಡುತ್ತೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ಸದ್ಯ ಇದೀಗ ಇವತ್ತು 4:30ಕ್ಕೆ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಸದ್ಯ ಆ ಸಭೆ ಮೇಲೆ ಎಲ್ಲರ ಚಿತ್ತ ಇರುವಂತದ್ದು.